ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೊಸ ವರ್ಷ 2026 ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. 2026 ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ನಾವು ಲಂಚ್ ಮಾಡೋಣ ಅಂತ ಹೇಳಿ ಔಟ್ಸೈಡ್ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ, ನಾನು ಮೋಕ್ಷಿತಾ ಆ್ಯಂಡ್ ಸತ್ಯ. ಆ್ಯಂಡ್ ಇವತ್ತು ನಾವು ಎಲ್ಲರೂ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದೀವಿ, ಮ್ಯಾಚಿಂಗ್. ನಾನು ಮೋಕ್ಷಿತಾ ಸತ್ಯ, ಮೋಕ್ಷಿತಂಗೆ ಈ ಒಂದು ಬ್ಲೂ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ನಾನು ಕೂಡ ಬ್ಲೂ ಹಾಕಿದ್ದೀನಿ ಆ್ಯಂಡ್ ಸತ್ಯಂಗೂ ಕೂಡ ಬ್ಲೂ ವೇರ್ ಮಾಡಂತ ಹೇಳಿದ್ದೆ. ಸೊ ಅವನು ಕೂಡ ಬ್ಲೂ ಡ್ರೆಸ್ನ ವೇರ್ ಮಾಡಿದ್ದಾನೆ. ಸೊ ಇಲ್ಲೇ ಮನೆಯಿಂದ ಒಂದು 2-3 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಮೋಕ್ಷಿತಾ ಹಾಯ್ ಮಾಡು, ಹಾಯ್ ಹೇಳು ನಮ್ಮ ವೀವರ್ಸ್ ತುಂಬ ಕಡಿಮೆ ಇರೋದು. ಸೊ ಆ ವೀವರ್ಸ್ಗೆ ನಾನು ಮೋಕ್ಷಿತನ ಕಡೆಯಿಂದ ಹಾಯ್ ಮಾಡು ಕಂದ. ನೀ ಹಾಯ್ ಮಾಡಲ್ವಾ ನೀನು? ಪುಟ್ಟಕ್ಕ ಯಾಕೋ ಇವತ್ತು ಡಲ್ಲಾಗಿದ್ದಾಳೆ, ಯಾಕಂತ ಗೊತ್ತಿಲ್ಲ. ಈ ಡ್ರೆಸ್ ವೇರ್ ಮಾಡಿದ್ದೀನಲ್ಲ ಅದಕ್ಕೆ ಅನಿಸುತ್ತೆ. ಯೂಶ್ವಲಿ ಅವಳಿಗೆ ಈ ಥರ ಎಲ್ಲ ಹೆವಿ ಡ್ರೆಸ್ ವೇರ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗಲ್ಲ, ಮತ್ತು ಸ್ವಲ್ಪ ಚುಚ್ಚುತ್ತೆ, ಇದೆಲ್ಲ ನೆಟ್ ಇದೆಯಲ್ವಾ. ಸೊ ಹಾಗಾಗಿ ಅವಳು ಯಾಕೋ ಹಾಯ್ ಬಾಯಿ ಏನೂ ಇಲ್ಲ, ಸ್ವಲ್ಪ ಡಲ್ಲಾಗಿದ್ದಾಳೆ. ಮೋಕ್ಷಿತಾ ಇವಾಗ ಮೋಕ್ಷಿತ ಅಂದ ತಕ್ಷಣ ರಿಯಾಕ್ಟ್ ಮಾಡೋದು. ಹಾಯ್ ಹೇಳು ಮಗಳು, ಮುದ್ದಮ್ಮ, ಚಿನ್ನಮರಿ, ಮೋಕ್ಷ ಪುಟ್ಟು. ಹಾಯ್ ಏನು ಹೇಳ್ತಾ ಇಲ್ಲ ಮೋಕ್ಷಿತ. ನ್ಯೂ ಇಯರ್ ಅಂತ ಹೇಳ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನಾವು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ನನಗೇನು ಅಷ್ಟು ಫೀಲ್ ಆಗಲ್ಲ. ನ್ಯೂ ಇಯರ್ ಹೊಸ ದಿನ ಅನ್ನೋ ಥರ ಏನು ಫೀಲೇ ಆಗಲ್ಲ. ಇವತ್ತೂ ನನಗೆ ನ್ಯೂ ಇಯರ್ ಅಂತಾನೆ ಅನ್ನಿಸ್ತಾ ಇಲ್ಲ. ಕ್ಯಾಶುವಲಾಗಿ ಒನ್ ಡೇ ಹೆಂಗಿರುತ್ತೆ ನಾರ್ಮಲ್ ಡೇಸ್ ಎಲ್ಲ ಅದೇ ಥರ ಫೀಲ್ ಆಗ್ತಾ ಇದೆ. ಸೊ ನ್ಯೂ ಇಯರ್ ಅಂತಂದರೆ ನಾವು ಚಿಕ್ಕವರಿದ್ದಾಗ ಕಾಲೇಜ್ಗೆಲ್ಲ ಹೋಗ್ತಿರ್ಬೇಕಾದ್ರೆ, ಸ್ಕೂಲ್ಗೆಲ್ಲ ಹೋಗ್ತಿರ್ಬೇಕಾದ್ರೆ, ಏನು ಮಗಳು ನೆಟ್ಟಿಲ್ಲ ಕಡೆ, ತಡಿ ಬರುತ್ತೆ ಒಂದು ನಿಮಿಷ, ತಾಳ್ಮೆ ಇರು. ಬಂತು ನೋಡು. ಸೊ ಸ್ಕೂಲ್ ಮತ್ತು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಅವತ್ತಿನ ಹಿಂದಿನ ಇಲ್ಲೇ ಬಂತು ಕಂದ ನೋಡು ಇಲ್ಲಿ. ನಾವು ಸ್ಕೂಲ್ ಮತ್ತು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ನ್ಯೂ ಇಯರ್ ಬಂದರೆ ಫುಲ್ಲು ಖುಷಿ. ಯಾಕಂತಂದರೆ ಕೇಕ್ ಎಲ್ಲ ಕಟ್ ಮಾಡಿಸೋರು, ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋರು, ನಮ್ಮ ಲೆಕ್ಚರ್ಸ್ ಅಥವಾ ಸ್ಕೂಲ್ ಟೀಚರ್ಸ್ ಯಾರು ಇರ್ತಾರೆ, ಸೊ ಅವ್ರ ಹತ್ರ ಬಂದು ಅವತ್ತಿನ ದಿನ ನ್ಯೂ ಇಯರ್ ಏನಿರುತ್ತೆ ಅವತ್ತಿನ ದಿನ ಕೇಕ್ ಕಟ್ ಮಾಡಿಸೋರು. ಅದೊಂಥರ ಚೆನ್ನಾಗಿರೋದು. ಹಿಂದಿನ ದಿವಸನೇ ನಾಳೆ ನ್ಯೂ ಇಯರ್ ಅಂತ ಏನೋ ಒಂಥರ ಫೀಲ್ ಚೆನ್ನಾಗಿರೋದು. ಬಟ್ ಇವಾಗ ನ್ಯೂ ಇಯರ್ ಬಂದ್ರೂ ಕೂಡ ಅಯ್ಯೋ ಅದೇನೊಂದು ನಾರ್ಮಲ್ ಡೇ ಅನ್ನೋ ಥರನೇ ಫೀಲ್ ಆಗುತ್ತೆ. ಅಷ್ಟು ನಾವು ಚಿಕ್ಕವರೆಲ್ಲ ಇದ್ದಾಗೆಲ್ಲ ಕ್ರೇಜ್ ಇರ್ತಿತ್ತಲ್ಲ, ಆ ಕ್ರೇಜ್ ಅಂತೂ ಇವಾಗ ಇಲ್ವೇನೆ. आगे लगा है ना गाड़ी, उसके आगे लगा रेड कार, हाँ कार के आगे लगा दीजिए। जहाँ जगह मिलता है वहाँ लगा दीजिए सर. ಪಾರ್ಕಿಂಗ್ ಫುಲ್ ಆಗಿದೆ ಅಂತೆ, ಮುಂದೆ ನಿಲ್ಲಿಸ್ಬೇಕು. ಇಲ್ಲೇ ಪಾರ್ಕ್ ಮಾಡ್ತೀಯಾ? ಮಾಡ್ಬೋದಾ ಇಲ್ಲಿ? ರೆಸ್ಟೋರೆಂಟ್ ಬಂತು, ಇವಾಗ ತಿನ್ನಕ್ಕೆ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗೇ ಜಾಗ ಇಲ್ಲ, ಫುಲ್ ಆಗ್ಬಿಟ್ಟೈತೆ. ಸರ್ ಬಾ ಹೋಗೋಣ. ಎತ್ಕೋ ಮೋಕ್ಷಿತಾನ. ಏನು ಯೋಚನೆ ಮಾಡ್ತಿದ್ಯಾ ಗುರು? ಬಾ ಒಳಿಕೆ. ಏನು ಯೋಚನೆ ಮಾಡ್ತಿದ್ಯಾ? ಬಾ ಎತ್ಕೋ ಬಾ ಮೋಕ್ಷಿತನ್ನ. ಇಳಿ ಮೋಕ್ಷಿತ ಕಂದ, ಇಳಿ ಪಾಪ, ಹೋಗು ಪಾಪ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life.
ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು 1 ಅವರ್ ಇದ್ವಿ ಅನ್ಸುತ್ತಲ್ವಾ ಸತ್ಯ? 1 ಅವರ್ ಆಯಿತು. ನಾನು ಹೇಳಿದ್ದು ಈ ರೆಸ್ಟೋರೆಂಟು ಬ್ಯಾರೆಲ್ ಹೌಸು. ಹಾಂ, ಅಲ್ಲಿ ಬರೀ ಡ್ರಿಂಕ್ಸ್ ಅಷ್ಟೇನಾ? ಇರುತ್ತೆ ಜಾಸ್ತಿ. ಬ್ಯಾರೆಲ್ ಹೌಸ್ ಅಂದರೆ ಅದೇ ಡ್ರಿಂಕ್ಸು ಇರುತ್ತೆ, ಅದು ಇರುತ್ತೆ, ಜಾಸ್ತಿ ಕುಡಿಯೋದು ಅಷ್ಟೇ. ನಾನು ಆನ್ಲೈನಲ್ಲಿ ಅದೇ ನೋಡಿದ್ದು. ಸೊ ಅದೇ ಇವಾಗ ನಾವು ರೆಸ್ಟೋರೆಂಟಿಗೆ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಊಟ ಹೆಂಗಿತ್ತು ಹೇಳು? ಊಟ ಓಕೆ, ಚೆನ್ನಾಗಿತ್ತು. ಪಿಜ್ಜಾ ಮತ್ತು ಪಾಸ್ತಾ ತೊಗೊಂಡಿದ್ವಿ. ನನಗೆ ಯಾವಾಗಲೂ ಪಿಜ್ಜಾ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ಪಾಸ್ತಾ ಫಸ್ಟ್ ಟ್ರೈ ಮಾಡಿದ್ದು. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನವೇ ಮುಗಿದೋಯ್ತು. ಆಲ್ಮೋಸ್ಟ್ ಅಲ್ಲಿ 4 o'clock ಹಂಗೆ ಆಗೋಯ್ತು, 4-5 ಹಂಗಾಗಿದೆ. ಸೊ ಮೋಕ್ಷಿತ ಅಂತೂ ಅಲ್ಲಿ ತಿನ್ನೋಕ್ಕೂ ಬಿಡ್ತಿರ್ಲಿಲ್ಲ, ಏನೂ ಇಲ್ಲ. ಅದಕ್ಕೆ ಯೂಶ್ವಲಿ ನಾನು ಎಲ್ಲೂ ಹೋಗೋದೇ ಇಲ್ಲ. ಸೊ ಇವತ್ತು ನ್ಯೂ ಇಯರ್ ಅಂತ ಹೇಳಿ ಹೋಗ್ಬಿಟ್ಟು ಬರೋಣ. ತುಂಬ ಡೇಸ್ ಆಗಿತ್ತು, ಎಲ್ಲೂ ಹೋಗೇ ಇರಲಿಲ್ಲ. ಏನೋ ಒಂಥರ ಬೇಜಾರು ಥರ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಇವತ್ತೊಂದಿನ ಆಚೆ ಹೋಗ್ಬಿಟ್ಟು ಬರೋಣ, ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಂತ ನಮ್ಮ ಮೋಕ್ಷಿತನ ಕರ್ಕೊಂಡು ಹೋದರೆ ಮೋಕ್ಷಿತ ಅಲ್ಲಿ ಒಂತ ಕೂತ್ಕೊಳ್ತಾ ಇಲ್ಲ. ಫುಲ್ಲು ಎಲ್ಲ ಅಲ್ಲಿ ರೆಸ್ಟೋರೆಂಟ್ ಸುತ್ತ ರೌಂಡ್ ಹಾಕೋದು ತಿನ್ನೋಕ್ಕೂ ಬಿಡ್ತಾ ಇರಲಿಲ್ಲ. ಕೆಳಗಡೆ ಇಳಿಯೋದು, ಮೇಲೆ ಹತ್ತೋದು, ಎಲ್ಲೆಲ್ಲ ಹೋಗೋದು. ಯಪ್ಪ ದೇವರೇ, ಈ ಮಕ್ಳುಗಳನ್ನ ನೋಡ್ಕೊಳ್ಳೋದು ಇದೆಯಲ್ಲ ಭಾಳ ಕಷ್ಟ ಗುರು. ನಾವು ಅಂದ್ಕೊಂಡಷ್ಟು ಈಸಿ ಅಂತೂ ಇರೋದಿಲ್ಲ. ಸೊ ಫಸ್ಟು ಚಿಕ್ಕ ಹುಡುಗಿ ಅಂದರೆ ಒಂದು 6 monthವರೆಗೂ ಹೆಂಗೋ ಸೈಲೆಂಟಾಗಿ ಕೂತ್ಕೊಂಡಿರೋ ಜಾಗದಲ್ಲಿ ಕೂತ್ಕೊಳ್ಳೋಳು, ಮಲಗಿಸಿರೋ ಜಾಗದಲ್ಲಿ ಮಲ್ಕೊಬಿಡೋಳು, ಏನೂ ಮಾಡ್ತಾಯಿರಲ್ಲ. ಇವಾಗ ನಡೆಯೋದು ಕಲ್ತು ಬಿಟ್ಟಿದ್ದಾಳೆ ಮೋಕ್ಷಿತ. ಫುಲ್ಲು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡೋದು. ನನಗೆ ಅವಳಿಂದ ಹಿಡಿದು ಓಡಿ ಅರ್ಧನೇ ಹೋಗ್ಬಿಡುತ್ತೆ ದಿನ ಪೂರ್ತಿ. ಮನೇಲಾದ್ರೂ ಅಷ್ಟೇ ಎಲ್ಲ ವಸ್ತುವನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡೋದು, ಅದನ್ನೇ ಮಾಡ್ತಾ ಇರ್ತಾಳೆ. ಯಪ್ಪ ದೇವ್ರೆ, ನಿಜ ಸಾಕು ಅನಿಸ್ಬಿಡುತ್ತೆ. ಇವಳಿಗೆ ಮಾಡೋದಕ್ಕೆ ಎಲ್ಲೂ ರೆಸ್ಟೋರೆಂಟ್ಗೆ ಹೋಗ್ಬಾರ್ದು ಅಂತಾನೆ ಅನಿಸ್ಬಿಡುತ್ತೆ. ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಕಿರಿಕಿರಿ ಮಾಡಿಬಿಡ್ತಾಳೆ. ನಂಗೆ ಸಮಾಧಾನ ಮಾಡೋಕ್ಕೂ ಬರಲ್ಲ, ಏನೂ ಬರಲ್ಲ. ಗ್ರೇಟ್ಸ್ ಯಾರೆಲ್ಲ ಇಲ್ಲೊಂದು ಇತ್ತಲ್ಲ ಸತ್ಯ, ಯಪ್ಪ ಯಾರೆಲ್ಲ ಮದರ್ಸ್ ಇದ್ದಾರೆ ಅವರೆಲ್ಲ ಬೇಬಿಗಳನ್ನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸೀರಿಯಸ್ಲಿ ಗ್ರೇಟು. ನನಗೆ ಒಂದೊಂದು ಸಲ ಅನಿಸುತ್ತೆ ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ 3-4 ಜನ ಮಕ್ಕಳನ್ನೆಲ್ಲ ಹೆಂಗಪ್ಪ ಸಾಕಿದ್ರು, ನಂಗೆ ಒಂದು ಪಾಪುನೇ ಸಾಕಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬಿಡ್ತಿದೆ. ನಮ್ಮ ಮೋಕ್ಷಿ ಪುಟ್ಟಿ ಬಂದ ತಕ್ಷಣ ನಿದ್ದೆ ಬರ್ತಿತ್ತು ಅನಿಸುತ್ತೆ, ಟಾಚಿ ಮಾಡಿದ್ಲು. ಅವಳನ್ನ ಮಲಗಿಸಿದ್ದೀನಿ ನಾನು ಇವಾಗ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.